ಎಲ್ಲ ಕವರ್ ಮಾಡಿದಾರೆ. ಕೊಡಿಸ್ತೀನಿ ಬಿಡಪ್ಪ, ಕೊಡಿಸ್ತೀನಿ. ಇವತ್ತು ಬೆಂಗಳೂರಲ್ಲಿ 3 ವರ್ಷ ಆಯಿತು ಈ ಸರ್ಕಾರ ಬಂದು, ಯಾವ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ್ಯಾವ ಕಾಮಗಾರಿ ನಡೀತಾ ಇತ್ತು ಅವೆಲ್ಲನೂ ಕೂಡ ಹಂಗೆ ಪೆಂಡಿಂಗ್ ಆಗಿ ಉಳಿತಾ ಇದೆ. ಈಜಿಪುರದ ಎಲಿವೇಟೆಡ್ ಕಾರಿಡಾರ್ ಹಾಗೆ ಆಗ್ತದೆ. ಇವರೇ ಇದ್ದಾಗ ಪ್ರಾರಂಭ 2014 ಏನೋ 2014 ಅವಾಗ ಪ್ರಾರಂಭ ಆಗಿದ್ದು. 2014 ಅವ್ರದೇ ಕಾಂಟ್ರಾಕ್ಟ್ರು ಪ್ರಾರಂಭ ಆಗಿದ್ದು, ಇದುವರೆಗೂ ಹೋಗ್ತಾ ಇಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಏನು ಡೀಟೇಲ್ ಅಂತ. ಉಲ್ಲಾಳ ಗ್ರೇಟ್ ಸಪ್ರೇಟ್ರು, ಮಳೆ ಬಂದರೆ ನೀರು ತುಂಬಿಕೊಂತತೆ, ಅದೂ ಕಂಪ್ಲೀಟೇ ಆಗಿಲ್ಲ, ಹಂಗೆ ಬಿದ್ದೈತೆ. ರಾಜರಾಜೇಶ್ವರಿ ಆರ್ ಜಂಕ್ಷನ್ ಇನ್ನೂ ಹಂಗೆ ಬಿದ್ದಿದೆ, ಅದು ಆಗ್ತಾ ಇಲ್ಲ. ಅದನ್ನೇನು ಕೆಲಸನೂ ಮುಂದೆ ಹೋಗ್ತಾ ಇಲ್ಲ. ಫುಲ್ ದಿನ ಟ್ರಾಫಿಕ್, ನಾವೆಲ್ಲ ಓಡಾಡ್ತೀರಿ. ಕೆಂಗೇರಿ ಹೊರವರ್ತುಲ ರಸ್ತೆ ಅನ್ನಪೂರ್ಣೇಶ್ವರ ಮುಖ್ಯ ಜಂಕ್ಷನ್ ಗ್ರೇಟ್ ಸಪ್ರೇಟರ್ ಕೆಲಸ ನಿಂತೋಗಿದೆ. HMT ಪೈಪ್ಲೈನ್ ಜಂಕ್ಷನ್ ನಮ್ಮ ಏರಿಯಾದಲ್ಲಿ ಇರತಕ್ಕಂಥದ್ದು, ಅದು ನಿಂತೋಗಿದೆ ಕೆಲಸ. ಈ ಥರ ಅನೇಕ ವರ್ಷಗಳಿಂದ ನಡೀತಾ ಇರುವಂಥ ಕಾಮಗಾರಿಗಳು ದುಡ್ಡಿಲ್ಲ ಅಂತೇಳಿ ನಿಂತೋಗಿದೆ. ಕಾರ್ಪೊರೇಷನಲ್ಲಿ ದುಡ್ಡಿಲ್ಲ, ಖಜಾನೆ ಖಾಲಿ. ಅದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಕೆರೆಗಳಾಗೋತತಿ. ಇನ್ನು ಮಳೆಗಾಲ ಇನ್ನೇನು ಬರ್ತಾ ಇದೆ, ಮಳೆಗಾಲ, ಅದಕ್ಕೇನು ತಯಾರಿ ಮಾಡಿಲ್ಲ. ಅದರಿಂದ ಇದನ್ನ ಕಂಪ್ಲೀಟ್ ಮಾಡಬೇಕು. ಸರ್ಕಾರ ಕೇಳಿದ್ರೆ ನಮ್ಮಲ್ಲಿ ದುಡ್ಡಿಗೇನು ಕೊರತೆ ಇಲ್ಲ. ನೆನ್ನೆನು ಹೇಳ್ತಾ ಇದ್ರು, ಒಂಥರ ಕೃಷ್ಣದೇವರಾಯರ ಕಾಲದಲ್ಲಿ ಚಿನ್ನ ರಸ್ತೆಯಲ್ಲಿ ಮಾರ್ತಾ ಇದ್ರು, ಹಂಗೆ ಐತೆ ನಮ್ಮ ಹತ್ರ ದುಡ್ಡು ಅಂತ. ಇಲ್ಲಿ ನೋಡಿದ್ರೆ ಈಜಿಪುರದ ಎಲಿವೇಟ್ ಕಾರಿಡಾರ್ಗೆ ಪ್ರಾಬ್ಲಮ್ ಏನು? ಮುಖ್ಯಮಂತ್ರಿಗಳು 2 ಸರಿ ಹೋಗಿದ್ದಾರೆ, DCM ಅವರು 3 ಸರಿ ಹೋಗಿ ಭೇಟಿ ಮಾಡಿದ್ದಾರೆ. ಇದಕ್ಕೆ ಎಲಿವೇಟೆಡ್ ಕಾರಿಡಾರ್ಗೆ ಅವರೇ ತಂದಿದ್ದ ಪ್ರಾಜೆಕ್ಟು, ಅವ್ರದೇ ಕಾಂಟ್ರಾಕ್ಟ್ರು, ಓಡೌಟ ಅವನು. ತಿರುಗಿ ಮತ್ತೆ ಇವರು ಟೆಂಡರ್ ಕರೆದ್ರು, ಮತ್ತೆ ಅವರೇ ಕೊಟ್ಟಿದ್ದಾರೆ. ಅವ್ರ ಕಡೆ ಅವ್ರ ಸ್ನೇಹಿತರಿಗೆ ಕೊಟ್ಟಿದ್ದಾರೆ, ಮತ್ತೆ ಟೆಂಡರ್ ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆ ಮುಗಿತಾನೇ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಇವ್ರ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇವ್ರ ಹತ್ರ ಹಣ ಕೊಟ್ಟಿಲ್ಲ. ಆ ಒಂದು ಪ್ರಾಜೆಕ್ಟ್ಗೆ ಇವರು ಹಣ ಬಿಡುಗಡೆ ಮಾಡಿಲ್ಲ. ಅವರು ಉತ್ತರದಲ್ಲಿ ಹೇಳ್ಬೇಕು, ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಲೆಟರ್ ಬರೆದಿದ್ದಾರೆ ಕಂಪನಿಯವರು. ಡಿಸೆಂಬರ್ 29ರಂದು BSCPL ಕಂಪನಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತರಿಗೆ ಬರೆದ ಪತ್ರ. ಈ ಪತ್ರದಲ್ಲಿ GBI ನೆಲದ ಕಾನೂನಿನಂತೆ ನಮ್ಮ ಜೊತೆ ಮಾಡಿಕೊಂಡಂತ ಒಪ್ಪಂದದಂತೆ ನಡೆದುಕೊಳ್ಳಲು ವಿಫಲವಾಗಿದೆ. ಸರ್ಕಾರಕ್ಕೆ ಬರಿತಾ ಇರೋದು ಕಾಂಟ್ರಾಕ್ಟರ್, ಚೀಮಾರಿ ಮಖಕ್ಕೆ ಮಂಗಳಾರತಿ. ನೆಲದ ಕಾನೂನಂತೆ ನೀವು ನಡ್ಕಂತ ಇಲ್ಲ ಅಂತ ಬರೆದಿದೆ ಪತ್ರ. ಈ ಅವಧಿಯಲ್ಲಿ ನಿಗದಿತ ಸಮಯಕ್ಕೆ ಹಣ ನೀಡದಿರುವುದು ಕಾರಣವಾಗಿದೆ. ದುಡ್ಡೇ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ನ ವೈಲೇಷನ್ ಮಾಡಿದ್ದೀರಾ ಅಂತೇಳಿ ಒಪ್ಪಂದವನ್ನು ಮಾಡಿದ್ದಾರೆ. ಈ ಗಡುವು ಹೋಗಿ 24 ತಿಂಗಳು ಹೋಯ್ತು. ಎಷ್ಟು ವರ್ಷಗಳಾಗೋಯ್ತು ಲೆಕ್ಕ ಹಾಕೊಳ್ಳಿ ಅಧ್ಯಕ್ಷ. ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಏನು? ಇದು ಅವನಿಗೆ ಇನ್ನೂ 42 ಕೋಟಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಇವತ್ತು ಅವನೇ ಲೆಟರ್ ಬರೆದಿದ್ದಾನೆ, ಪತ್ರನೇ ಒಂಥರ ಅವನ ಬಿಲ್లుಗಳು ಎಲ್ಲ ಹಾಕಿ ಒಂದು ಪತ್ರ ಬರೆದಿದ್ದಾನೆ. ಇಷ್ಟು ಬಿಲ್లుಗಳು ಕಳಿಸ್ಕೊಡ್ತೀನಿ, ಇಷ್ಟು ಬಿಲ್ ಹಾಕಿ ಪತ್ರ ಬರೆದಿದ್ದಾರೆ. ಅದು ಏನು ಕೊಡ್ತಾ ಇಲ್ಲ ಅವ್ರಿಗೆ, ಹಣ ಇಲ್ಲ ಅನ್ನೋದಕ್ಕೆ ಇದರದ್ದು. ಇನ್ನೊಂದು ಬಹಳ ಕಲ್ಯಾಣ ಕಾರ್ಯಕ್ರಮ, ಇದೊಂದು ಹೇಳಿ ಮುಗಿಸ್ತೀನಿ ನಾನು ಅನಿಸುತ್ತೆ. ಈ ಕಲ್ಯಾಣ ಕಾರ್ಯಕ್ರಮ DK ಶಿವಕುಮಾರ್ ಅವ್ರಿಗೆ ಬೆಂಗಳೂರು ಇನ್ಚಾರ್ಜ್ ಆಗಿ ಬಂದಿದ್ದಾರೆ ವಸ್ತು. ಮೊದಲೆಲ್ಲ ಈ ಬಡವರಿಗೆ ಏನೋ ಆಗೋಯ್ತು ಅಂದ್ರೆ ತೆಳ್ಳ ಗಾಡಿ ಕೊಡ್ತಾ ಇದ್ರು ಬಡವರಿಗೆ, ಆಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ರಿ, ಇಸ್ತ್ರಿ ಪೆಟ್ಟಿಗೆ ಕೊಡ್ತಾ ಇದ್ರಿ, ಅಂಗವಿಕಲರಿಗೆ ವೆಹಿಕಲ್ ಕೊಡ್ತಾ ಇದ್ರಿ. ಇವೆಲ್ಲ 2 ವರ್ಷದಿಂದ ನಿಂತೋಗ್ಬಿಟ್ಟಿದೆ, ಕೊಟ್ಟಿಲ್ಲ. 2 ವರ್ಷದಿಂದ ಕೇಳಿದ್ರೆ ಹಣ ಇಲ್ಲ ಅಂತಾರೆ. ಅಧಿಕಾರಿಗಳು ಕೇಳಿದ್ರೆ ನಾವು ದುಡ್ಡು ಇಟ್ಟಿದ್ದೀರಿ, 2 ವರ್ಷದಿಂದ ದುಡ್ಡು ಇಟ್ಟಿದ್ದೀರಿ, ಟೆಂಡರ್ ಕರಿತಾ ಇದ್ದೀರಿ, ಇದುವರೆಗೂ ಒಬ್ಬರಿಗೂ ಕೊಟ್ಟಿಲ್ಲ. ನಾನು MLA, ಬೆಂಗಳೂರು MLA, ನಾವೆಲ್ಲ MLA, ಯಾರನ್ನ ಕೊಟ್ಟಿದ್ದೀರನಪ್ಪ? ಒಬ್ಬರೇನ ಒಂದು ನಾವು ಕೊಟ್ಟಿಲ್ಲ. ಪ್ರತಿ ಸರಿ ಮೊದಲು ಬಡವರು ಯಾರ್ಯಾರು ಇದ್ದಾರೆ ಪಾಪ ಸ್ವಯಂ ಉದ್ಯೋಗ ಮಾಡೋಕ್ಕೆ ಕೊಡ್ತಾ ಇದ್ದಿದ್ದು. ಸುಮಾರು ಒಂದು 200-300 ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ರಿ ಪ್ರತಿ ವರ್ಷ. ಸೋಷಿಯಲ್ ಒಂದು ಇದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ನಾವು ಕೊಡ್ತಾ ಇದ್ರಿ. ಇವಾಗ ಆ 200 ಕೋಟಿನೂ ಕೊಡೋಕ್ಕೆ ಬಡವರಿಗೆ ಇಲ್ಲ. ಮೊನ್ನೆ ನಾನು ಕೇಳಿದೆ, ಈಗ ಟೆಂಡರ್ ಪ್ರೋಸೆಸ್ ಆಗಿದೆ, ಇನ್ನೇನು ತಗೊಂಬಿಡಿ, ನಾಳೆ ತಗೊಳ್ಳಿ ಅಂತ. 3 ವರ್ಷದಿಂದ ಏನು ಕೊಟ್ಟಿಲ್ಲ. ಅಂದರೆ
ಸರ್ಕಾರ ಈ GBA ಮಾಡಿದ್ಮೇಲೆ ಯಾವುದಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದರಿಂದ ನಾನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರಿಗೆ ಇವರು ಕೊಟ್ಟಂತ ಕೊಡುಗೆ ಏನಿದೆ, ಸರ್ಕಾರ ಬಡ್ಜೆಟಲ್ಲಿ ಪ್ರತಿ ಸರಿನೂ ನಾ 7,000 ಕೊಟ್ಟೆ 8,000 ಕೊಟ್ಟೆ ಅಂತಾರೆ. ಕೊನೆಯಲ್ಲಿ ಎಂಡಿಂಗಲ್ಲಿ ಏನು ಬರ್ತಾ ಇದೆ ಅಂತ 3,000 ಮಾತ್ರ. ಎಂಡಿಂಗಲ್ಲಿ 3,000. ಇಡೀ ರಾಜ್ಯಕ್ಕೆ ಆದಾಯವನ್ನು ಕೊಡುವಂತ ಬೆಂಗಳೂರಿಗೆ ಬಿಡುಗಡೆ ಹೇಳೋದು 7,000 8,000, ಬಿಡುಗಡೆ ಮಾಡಿರೋದು 3,000. ನಮ್ಮ ಹತ್ರ ಇದು ಇದೆ ನೋಡಿ, ಅನೆಕ್ಷರ್ ಇದು, ಇದರಲ್ಲಿ ಇವರ ಎಕ್ಸ್ಪೆಂಡಿಚರ್ ಬುಕ್ಕಲ್ಲೇ ಇದೆ. 3,000 ನಮ್ಗೆ ಕೊಟ್ಟಿರೋದು. ಬಡ್ಜೆಟ್ ಅಲ್ಲಿ ಹೇಳೋದು ಜಾಸ್ತಿ, ಲೆಕ್ಕ ಇಲ್ದಷ್ಟು ಹೇಳ್ತಾರೆ ಬಡ್ಜೆಟ್ ಅಲ್ಲಿ, ಆದ್ರೆ ಬಿಡುಗಡೆ ಮಾಡೋವಂಥದ್ದು 3,000. ಇದು ಅನೆಕ್ಷರ್ ಅಲ್ಲೂ ಕೂಡ ಬಂದಿದೆ. ಅಂದ್ರೆ ಇವತ್ತು ಆದಾಯ ಇಲ್ಲದೆ ಇರ್ತಕ್ಕಂಥ ಒಂದು ನಗರ ಪಾಲಿಕೆಗಳ ಇವತ್ತು ಸ್ಥಿತಿ ದಯನೀಯವಾದಂಥ ಸ್ಥಿತಿ ಆಗಿದೆ ಅಧ್ಯಕ್ಷರೇ. ಹಣ ಇಲ್ಲ. ಇವತ್ತು ಏನು ಹಣ ಬಿಡುಗಡೆ ಸರ್ಕಾರದಿಂದ ಬರಬೇಕಾಯಿತು, ಹಣ ಕೂಡ ಹೋಗಿದೆ. ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಎಷ್ಟು ಪಾಪರ್ ಆಗಿದೆ ಇದು ಅಂತ ಹೇಳಿದ್ರೆ, ಪ್ರಕಾಶ್, ಪಾಪರ್ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈಗ 48,000 ಕೋಟಿ ಬಾಂಡ್ಗೆ ತಯಾರು ಮಾಡ್ತಾವ್ರು. 48,000 ಕೋಟಿ ಬಾಂಡ್, ಜೇಮ್ಸ್ ಬಾಂಡ್. ಸಿದ್ದರಾಮಯ್ಯ ಜೇಮ್ಸ್ ಬಾಂಡ್ ಔಟರ್. ಈಗ 48,000 ಕೋಟಿ ಬಾಂಡ್. ಇವ್ರ ಆದಾಯ ಎಷ್ಟು ಕಾರ್ಪೊರೇಷನ್ದು? 5,800 ಕೋಟಿ ವರ್ಷಕ್ಕೆ. ಬಾಂಡ್ ಎಷ್ಟು? 48,000 ಕೋಟಿ. ಅದನ್ನು ಇದೆ ಪುಸ್ತಕದಲ್ಲಿ, 48,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಪ್ರಾವಿಷನ್ ಮಾಡ್ಗಣಕ್ಕೆ ಬುಕ್ಕಲ್ಲೂ ತೋರಿಸಿದ್ದಾರೆ 48,000 ಕೋಟಿ. ಅಂದ್ರೆ ನಿಮ್ಮ ಆದಾಯನೇ ಅದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ನಿಮ್ಗೆ ಯಾರೇ ಬಾಂಡ್ ಕೊಡ್ಬೇಕಾದ್ರೆ ನೀವು ಅದರಲ್ಲಿ ನೀವು 3 ವರ್ಷದ ಇನ್ಕಮ್ ಇದೆಲ್ಲ ತೋರಿಸ್ಬೇಕು, ಲಾಭ ತೋರಿಸ್ಬೇಕು. ಇಲ್ಲ, ನೀವು ಬಾಂಡ್. ಹಿಂದೆ ಸಿದ್ದರಾಮಯ್ಯನವರು 1980 ಎಷ್ಟೋ ಗೊತ್ತಿಲ್ಲ ನನಗೆ, ಆ ಸಂದರ್ಭದಲ್ಲಿ ಒಂದು 150 ಕೋಟಿ ಬಾಂಡ್ ಬಿಡುಗಡೆ ಮಾಡಿದ್ರು. 120 ಕೋಟಿ ಬಾಂಡ್. ಅವಾಗೂ ಬಾಂಡ್. ಇವ್ರು ಬಂದ್ರೇನೆ ಬಾಂಡ್. ಸಿದ್ದರಾಮಯ್ಯನವರು 96ರಲ್ಲಿ ಬಾಂಡ್. ಅವಾಗ ಈಗ DK ಶಿವಕುಮಾರ್ ಅವರೆಲ್ಲ ಎದ್ದು ಗಲಾಟೆ ಮಾಡಾಕ್ಬಿಟ್ರು. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಇವಾಗ ಸಾಲದಲ್ಲಿದೆ, ಸಾಲದಲ್ಲಿರೋದು ಮತ್ತೆ ಬಾಂಡ್ಗಳು ಕೊಡ್ತಾ ಇದ್ದೀರಾ. ಬಾಂಡ್ಗಳಿಗೆ ವಿರೋಧಿಗಳು ನಾವು ಅಂದ್ರು. ಇವಾಗ ಏನ್ ಹೇಳ್ತೀರಾ? ಈಗ ಈ ಬಾಂಡ್ಗೆ 48,000 ಕೋಟಿ ಬಾಂಡ್ಗೆ ಅವತ್ತು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತು ಬಾಂಡ್ಗಳಿಗೆ. ಇವತ್ತು 48,000 ಕೋಟಿ ಬೆಂಗಳೂರು ಜನತೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದೀರಲ್ಲ. ಯಾರು ತೀರಿಸ್ತಾರೆ ಈ 48,000 ಕೋಟಿನ? ಎಷ್ಟು ವರ್ಷಕ್ಕೆ ತೀರಿಸ್ತೀರ? ಇವಾಗ ಆದಾಯ ಇಲ್ಲ, ಮೈನಸ್ ಅಲ್ಲಿ ಓಡ್ತಾ ಇದೆ ನಮ್ದು. ಅದರಿಂದ ಅಧ್ಯಕ್ಷರೇ, ಬೆಂಗಳೂರು ಉಳಿಬೇಕಾದ್ರೆ, ಬೆಂಗಳೂರಿಗೆ ಕಾಯಕಲ್ಪ ಕೊಡಬೇಕಾದ್ರೆ ಈ ಸರ್ಕಾರ ಬಡ್ಜೆಟ್ ಅಲ್ಲಿ ಏನ್ ಹೇಳಿದೆ ಅದನ್ನಾದ್ರೂ ದುಡ್ಡು ಬಿಡುಗಡೆ ಮಾಡಿ. ಈ ಕಸದ ಸಮಸ್ಯೆ, ಹಳ್ಳ ಬಿದ್ದಿರೋ ಗುಂಡಿಗಳು, ರೇವಂತ್ ರೆಡ್ಡಿ ಹಾಕಿರೋಂಥ ಶಾಪ, ಆ ಶಾಪಕ್ಕೆ ಉತ್ತರ ಇಲ್ಲದಂತ ನಿರುತ್ತರರಾದಂತ ನಮ್ಮ DK ಶಿವಕುಮಾರ್ ಅವರು, ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ನಮ್ಮ ಕತಿ ಗೋವಿಂದ 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 ಆಗಿದೆ ಅಧ್ಯಕ್ಷರೇ. ಆಗ್ಬಾರ್ದು. ಬೆಂಗಳೂರು ಉಳಿಬೇಕು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನ ಒಡೆದಿದ್ದಾರೆ. ಈ ಬಡ್ಜೆಟ್ ಅಲ್ಲೂ ಒಡೆದು ಹಾಳು ಮಾಡಬೇಡಿ. ಬೆಂಗಳೂರನ್ನ ಉಳಿಸಿ ಬೆಂಗಳೂರು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನ, ಆಗ್ರಹವನ್ನ ದಿನಾಂಕ ಒಂದು ಪ್ರಕಟಣೆ ಮಾಡಿ. 2 ನಿಮಿಷ ಪ್ರಕಟಣೆ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.